ಕಳ್ಳೊಡಿತಾವ್ರೆ ಅಂದ್ರೆ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅವ್ರವ್ರು ಬಡ್ಡಿಗೆ ಕೊಟ್ಟರು ಸುಮ್ನೆ ಕೊಟ್ಟಿಲ್ಲ ಅವರು. ಮೀಟರ್ ಬಡ್ಡಿ ತಂದೆ ಸುಮ್ನೆ ಮಾಡ್ಲಿಲ್ಲ, ಮನೆ ಮನೆ ಹಾಳು ಮಾಡ್ಲಿಕ್ಕೆ ಅಷ್ಟೇ. ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅತ್ಯಾಚಾರಿಗಳಿಗೆ. ಈಗ ಇಲ್ಲಾದ್ರೆ ಮುಗಿಸಿ ಬಿಡ್ತಾರೆ ಅವ್ರು ಒಬ್ಬೊಬ್ಬ ಅಂತ ಹೇಳಿದ್ರೆ. ಅದಕ್ಕೆ ಅವ್ರ ಮೇಲೆ ನಮಗ್ ಭರವಸೆ ಇಲ್ಲ. ಅದಕ್ಕೆ ಇವಾಗ ನೀವೇ ಜಡ್ಜ್ ಅಷ್ಟೇ. ಚರ್ಚೆ ಹೌದಮ್ಮ, ನೀವೇ ಎಲ್ಲ ಈಗ ಎಲ್ಲ ಯಾರು ಕೇಳಲಿಕ್ಕಿಲ್ಲ ಅಂತ ಹೇಳಿದ್ರೆ 2-3 ದಿವಸದಲ್ಲಿ ಹಿಂದಿನ ಕಾಲದಲ್ಲಿ ಸೆಕೆಂಡ್ ಅಲ್ಲಿ ನಿಮ್ದು ಹೆಣ ನೇತ್ರಾವತಿಯಲ್ಲಿ ಧರ್ಮಸ್ಥಳದಲ್ಲಿ ಯಾರು ಸತ್ತಿದ್ದಾರೆ, ಹೆಣ ತೆಗೆಯದೆ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಶ್ರದ್ಧಾಂಜಲಿ ಸಭೆ ಎಲ್ಲ ಮಾಡಿದ ಮೇಲೆ ಹೋರಾಟ ಇನ್ನು ಆಗ್ತದೆ, ಈ ವಾರದಲ್ಲಿ ಆಗ್ತದೆ. ಅತ್ಯಾಚಾರಿಗಳು ಯಾರು ಅಂತ ತಿಳ್ಕೊಳ್ಬೇಕು ನಿಮ್ಗೆ. ಯಾರು ಇದನ್ನು ಸ್ಟೇ ಮಾಡಿದ್ದಾರೆ ಅವರೇ ಅತ್ಯಾಚಾರಿಗಳು, ಅವರೇ ಅತ್ಯಾಚಾರಿಗಳು. ಇದನ್ನೆಲ್ಲ ಸರ್ಕಾರಗಳು ಒಪ್ಕೊಳ್ಳಿ. ಇದೇ ಅತ್ಯಾಚಾರಿಗಳು, ಇದೇ ಕಾಮಂದರು, ಇದೇ ರೇಪಿಸ್ಟ್ಗಳು, ಇದೇ ಪಾಪಿಗಳು, ಇದೇ ಧರ್ಮಸ್ಥಳದ ಪಾಪಿಗಳು. ಇವರೆಲ್ಲ ಸೌಜನ್ಯಳ ಒಂದು ಆತ್ಮವನ್ನು ಕೊಲೆ ಮಾಡಿ, ರೇಪ್ ಮಾಡಿ, ಮಣ್ಣು ತುಂಬಿಸಿ ಕೊಂದ ಜಾಗದಿಂದಲೇ ನಮ್ಮ ಪ್ರತಿಭಟನೆ ಮುಂದಿನ ದಿನದಲ್ಲೂ ಕೂಡ. ಈ ಜನಶಕ್ತಿಯಿಂದಲೇ ನಾವು ನ್ಯಾಯವನ್ನು ಜಗತ್ತಿಗೆ ತೋರಿಸ್ತೇವೆ. ಸಾವಿರ ಹುಡುಗಿಯರನ್ನು ಈ ಧರ್ಮಸ್ಥಳ ಗ್ರಾಮದಲ್ಲಿ ರೇಪ್ ಮಾಡಿದರೆ ತಿಳ್ಕೊಳ್ಳಿ. ಇಡೀ ರಾಜ್ಯದ ಜನ ಅಲ್ಲ, ಇಡೀ ದೇಶದ ಜನ ತಿಳ್ಕೊಳ್ಳಿ. ಈ ಸೌಜನ್ಯ ಹಿಂಗಾಗೈತೆ ಅಂದಾಗೆ ನಮ್ಮ ಮನೆಗಳಲ್ಲಿ 7 ಗಂಟೆಗೆ ಬಂದ್ ಮನೆ ಸೇರ್ಕೊಳ್ರಿ ಅಂತಿದ್ದಾರೆ ಈಗ ಬೆಂಗಳೂರು. ಅಲ್ಲ, ನಾನು ಬರೀ 4 ಮಾತಾಡ್ಲಿಕ್ಕೆ ನನ್ನ ಮನೆ ಕಲ್ಲೊಡಿತಾವ್ರೆ ಅಂದ್ರೆ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅವ್ರವ್ರು ಈ ತರ ಎಲ್ಲ ಮಾಡ್ತಿದಾರೆ ಅಂದ್ರೆ ಎಲ್ಲಿಂದ ಇಡೀ ದೇಶನೇ ಅವರೇ ಇದಾರಲ್ಲ ಸರ್. ಬಡ್ಡಿಗೆ ಕೊಟ್ಟಿದ್ದಾರಲ್ಲ, ಇಡೀ ದೇಶನೇ 64 ಲಕ್ಷ ಜನರಿಗೆ ಬಡ್ಡಿಯಲ್ಲಿ ಕೊಟ್ಟಿದ್ದಾರೆ. ಸಿಗುತ್ತೆ ಅಲ್ಲ, ಗೌರ್ಮೆಂಟ್ ಬಡ್ಡಿಯಲ್ಲಿ ದುಡ್ಡು ಕೊಟ್ಟದ್ದು ಅದಕ್ಕೆ ಅಮ್ಮ. ಬಡ್ಡಿಯಲ್ಲಿ ದುಡ್ಡು ಕೊಟ್ಟದ್ದೇ ಜನಗಳು ಅವರ ಪರವಾಗಿಲ್ಲ, ಅದಕ್ಕೋಸ್ಕರ ಬಡ್ಡಿಯಲ್ಲಿ ದುಡ್ಡು ಕೊಟ್ಟು ಜನಗಳನ್ನು ಇಟ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ ಅಷ್ಟೇ. ಇದು ನಮ್ಗೆ ಗೊತ್ತಾಗ್ಲಿಲ್ಲ. ಬಡ್ಡಿಗೆ ಕೊಟ್ಟದ್ದು ಸುಮ್ನೆ ಕೊಟ್ಟಿಲ್ಲ ಅವರು. ಮೀಟರ್ ಬಡ್ಡಿ ತಂದೆ ಸುಮ್ನೆ ಮಾಡ್ಲಿಲ್ಲ, ಮನೆ ಮನೆ ಹಾಳು ಮಾಡ್ಲಿಕ್ಕೆ ಅಷ್ಟೇ. ನಿಮ್ ತರ ನಾವು ಓಡಾಡಕ್ ರೆಡಿ ಇಲ್ಲ. 30% ಹೆಣ್ಮಕ್ಳು ಸರ್ ಒಂಟಿವರೆ ಓಡಾಡಕ್ಕೆ ಇವಾಗ ಬಿಡ್ತಾ ಇಲ್ಲ. ಅವ್ರ ತಂದೆ ತಾಯಿಗಳು ಕೆಲ್ಸಕ್ಕೆ ಹೋಗಿ ಬಿಡ್ತಾ ಇಲ್ಲ, ಗೊತ್ತಾಯ್ತು. ಅದ್ರಿಂದ ಯಾಕಾಯ್ತು, ಯಾಕೆ ಈ ತರ ಆಯ್ತು, ಇದನ್ನೆಲ್ಲ ತನಿಖೆ ಮಾಡಿ ಅಂತಾರೆ. 25 ವರ್ಷದಿಂದ ಯಾವ ಮಗು ಕೊಟ್ಟಿದ್ರೆ 12 ವರ್ಷದಿಂದ ಹೇಳಿದ್ರಿ ನಿಮ್ ತರ ಓಡಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ನಾವು ಓಡಾಟ ಮಾಡಿದ್ರಿಂದ ಇವತ್ತು ಇಷ್ಟು ಕೋಟಿ ಜನ ಎದ್ದು ಕೂತಿದ್ದಾರೆ. ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅತ್ಯಾಚಾರಿಗಳಿಗೆ. ಈಗ ಇಲ್ಲಾದ್ರೆ ಮುಗಿಸಿ ಬಿಡ್ತಾರೆ ಅವ್ರು ಒಬ್ಬೊಬ್ಬ ಅಂತ ಹೇಳಿದ್ರೆ, ಗೊತ್ತಾಯ್ತಲ್ಲ. ಅಂತ 1000 ಉದಾಹರಣೆ ಇದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ. ಪೊಲೀಸ್ನವರಿಗೆ ಗೊತ್ತಿಲ್ವಾ, ಕಾನೂನಿಗೆ ಗೊತ್ತಿಲ್ವಾ, ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಿಲ್ವಾ, MLA-ಗಳಿಗೆ ಗೊತ್ತಿಲ್ವಾ, MP-ಗಳಿಗೆ ಗೊತ್ತಿಲ್ವಾ, ಎಲ್ರಿಗೂ ಗೊತ್ತಿದೆ. ನಮ್ಮನ್ನ ಆಳುವವರಿದ್ದಾರಲ್ಲ ಇವರೆಲ್ಲ ಪಾಪಿಗಳು ಕೊಂಡ್ಕೊಂಡಿದ್ದಾರಲ್ಲ. ಅದಕ್ಕೆ ಅವ್ರ ಮೇಲೆ ನಮಗ್ ಭರವಸೆ ಇಲ್ಲ. ಅದಕ್ಕೆ ಇವಾಗ ನೀವೇ ಜಡ್ಜ್ ಅಷ್ಟೇ. ಜಡ್ಜ್ ಹೌದಮ್ಮ, ನೀವೇ ಎಲ್ಲ ಈಗ ಎಲ್ಲ ಈ ಕಾರ್ಯಾಂಗದ ವ್ಯವಸ್ಥೆಯನ್ನು ತೀರ್ಮಾನ ಮಾಡಿದ್ರು. ಕಾರ್ಯಾಂಗದ ವ್ಯವಸ್ಥೆ ತೀರ್ಮಾನ ಮಾಡಿದ್ರು, ಅದನ್ನು ನಾವು ಮೆಟ್ಟಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಆಗ್ತದೆ, ಅದು ಕೂಡ ಆಗ್ತದೆ. ಕಾನೂನು ನೋಡಿ ಇದೇ ರೀತಿ ತಪ್ಪು ಮಾಡ್ಕೊಂಡ್ರೆ ನೋಡಿ ಅಮ್ಮ, ನೀವು ಮಾತಾಡೋದು ಸರಿ. ನೀವು ಒಬ್ರು ಹೋಗಿ ಕುತ್ಕೊಳ್ಳಿ, ನೀವು ಎದ್ದು ಹೋಗಿ ಕುತ್ಕೊಳ್ಳಿ, ಒಬ್ರೇ ಹೋಗಿ ಕುತ್ಕೊಳ್ಳಿ. ಯಾರು ಕೇಳಲಿಕ್ಕಿಲ್ಲ ಅಂತ ಹೇಳಿದ್ರೆ 2-3 ದಿವಸದಲ್ಲಿ ಹಿಂದಿನ ಕಾಲದಲ್ಲಿ ಅಂದ್ರೆ ಸೆಕೆಂಡ್ ಅಲ್ಲಿ ನಿಮ್ದು ಹೆಣ ನೇತ್ರಾವತಿಯಲ್ಲಿ ಇರ್ತದೆ. ಈಗ ಮಾಡೋದಿಲ್ಲ. ಈಗ ಪೊಲೀಸರನ್ನು ಕರೆಸಿ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಲೇಡೀಸ್ ಪೊಲೀಸ್ ಬರ್ತಾರೆ. ಎಷ್ಟು ಇವತ್ತು ಹೋರಾಟ ಕ್ಯಾನ್ಸಲ್ ಆದ್ರೂ ಕೂಡ ತುಂಬಾ ಜನ ಬರ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಅದಕ್ಕೆ ಹೇಳುದು ನಾವು ಸೌಜನ್ಯ ಶಕ್ತಿ ಅಂತ ಹೇಳಿ. ಇದು ಅತ್ಯಾಚಾರಿಗಳಿಗೆ ಇನ್ನೂ ಗೊತ್ತಾಗ್ಲಿಲ್ಲ, ಈ ರಾಜ್ಯದ ಕಾನೂನಿಗೆ ಇನ್ನೂ ಗೊತ್ತಾಗ್ಲಿಲ್ಲ. ಇವತ್ತು ನಾವು ಹೋರಾಟ ಬಂದಾಗಿದೆ, ಹೋರಾಟ ಇಲ್ಲ ಅಂತ ಹೇಳಿದ್ರು ಒಂದಷ್ಟು ಜನಗಳು ನಿನ್ನೆ ರಾತ್ರಿಯಿಂದ ಬರ್ತಾ ಇದ್ದಾರೆ ತಂಡೋಪತಂಡವಾಗಿ. ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ? ಏನ್ ಮನೆಯಲ್ಲಿ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಹೇಳಿ ಬರುವುದಾ? ಇದು ಅಲ್ಲ. ಇಲ್ಲಿ ಕಾನೂನನ್ನು ಕೂಡ ಇವತ್ತು ಜನಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲ ಈ ದೇಶದಲ್ಲಿ ಕಾನೂನು ಉಂಟು ಅಂತ ಹೇಳಿ ನಮ್ಗೆ ನಾಚಿಕೆ ಆಗ್ತಾ ಇದೆ. ಸ್ವತಂತ್ರ ಭಾರತ ಅಂತ ಹೇಳ್ತೇವೆ, ಇದು ಸ್ವತಂತ್ರ ಭಾರತವ ಅತಂತ್ರ ಭಾರತವ ಗೊತ್ತಾಗ್ತಾ ಇಲ್ಲ ನಮ್ಗೆ. ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದಲ್ಲ ನಿಮ್ಗೆ. ಈಗ ಅಲ್ಲಿ ಮಾರ್ಗದಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಜನ ಬರ್ತಾನೆ ಇದ್ದಾರೆ. ನಾವು ಕರೆ ಕೊಡ್ಲಿಲ್ವಾ? ಹೋರಾಟ ಬಂದಾಗಿದೆ, ಸ್ಟೇ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ಯಾರು ಸತ್ತಿದ್ದಾರೆ, ಹೆಣ ತೆಗೆಯದೆ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಶ್ರದ್ಧಾಂಜಲಿ ಸಭೆ ಎಲ್ಲ ಮಾಡಿದ ಮೇಲೆ ಹೋರಾಟ ಇನ್ನು ಆಗ್ತದೆ, ಈ ವಾರದಲ್ಲಿ ಆಗ್ತದೆ. ಯಾರು ಸತ್ತಿದ್ದಾರೆ ಇಲ್ಲಿ ಧರ್ಮಸ್ಥಳದಲ್ಲಿ, ಅದಕ್ಕೋಸ್ಕರ ಈ ಹೋರಾಟವನ್ನು ಇವತ್ತಿಗೆ ನಿಲ್ಲಿಸಿದ್ದಾರೆ. ಗೊತ್ತಾಯ್ತಲ್ಲ. ಇನ್ನು ಬೇಕಾ ನಿಮ್ಗೆ? ಅತ್ಯಾಚಾರಿಗಳು ಯಾರು ಅಂತ ಹೇಳ್ಬೇಕಾದ್ರೆ
ಬೇಕಾ ನಿಮ್ಗೆ? ಅತ್ಯಾಚಾರಿಗಳು ಯಾರು ಅಂತ ತಿಳ್ಕೊಳ್ಬೇಕಾ ನಿಮ್ಗೆ? ಯಾರು ಇದನ್ನು ಸ್ಟೇ ಮಾಡಿದ್ದಾರೆ ಅವರೇ ಅತ್ಯಾಚಾರಿಗಳು, ಅವರೇ ಅತ್ಯಾಚಾರಿಗಳು. ಇದನ್ನೆಲ್ಲ ಸರ್ಕಾರಗಳು ಒಪ್ಕೊಳ್ಳಿ. ಅದನ್ನು ಬಿಟ್ಟು ನೋಡಿ, ಇದೆಂತ ಇದು ನೋವುಗಳಿದೆಲ್ಲ ನೋಡಿ. ಹೋರಾಟ ಬಂದು ಇಲ್ಲ ಅಂತ ಹೇಳಿದ್ರು ಕೂಡ ಜನರು ಎಷ್ಟು ಬರ್ತಾರೆ ಅಂತ ಹೇಳಿದ್ರೆ, ಇನ್ನು ನೀವು ಸಾಯಂಕಾಲ ತನಕ ಇಲ್ಲೇ ಇರಿ, ಎಷ್ಟು ಸಾವಿರ ಜನ ಬರ್ತಾರೆ ನೋಡಿ. ಇದಿರುವಂತ ಶಕ್ತಿ. ಮುಂದಿನ ದಿನಗಳಲ್ಲಿ ನಾವು ಈ ಸ್ಟೇಯನ್ನು ವೆಕೆಟ್ ಮಾಡಿ ಲಕ್ಷಾಂತರ ಜನ ಇದೇ ಜಾಗದಲ್ಲಿ ಏನು ಮೊನ್ನೆ ಪರ್ಮಿಷನ್ ಮಾಡಿದೆ ಅಲ್ಲಿಂದಲೇ ನಮ್ಮ ಮೆರವಣಿಗೆ ಇರುವುದು. ಬರೀ ಡೇಟ್ ಮಾತ್ರ ಬೇರೆ, ಡೇಟ್ ಚೇಂಜ್ ಆಗ್ತದೆ ಅಷ್ಟೇ. ಸಮಯ, ಸ್ಥಳ ಎಲ್ಲವೂ ನಿಗದಿ. ನಾವು ಮುಂದಿನ ದಿನಗಳಲ್ಲಿ ಇದೇ ಮಣ್ಣ ಸಂಕದಿಂದ ಸೌಜನ್ಯಳ ಒಂದು ಆತ್ಮವನ್ನು ಕೊಲೆ ಮಾಡಿ, ರೇಪ್ ಮಾಡಿ, ಮಣ್ಣು ತುಂಬಿಸಿ ಕೊಂದ ಜಾಗದಿಂದಲೇ ನಮ್ಮ ಪ್ರತಿಭಟನೆ ಮುಂದಿನ ದಿನದಲ್ಲೂ ಕೂಡ. ಸಮಯ, ದಿನ ಮಾತ್ರ ಬೇರೆ ಇರುತ್ತೆ, ಗೊತ್ತಾಯ್ತಲ್ಲ? ಖಂಡಿತ ಮಾಡಿಯೇ ಮಾಡ್ತೇವೆ. ಒಂದೆರಡು 3 ದಿವಸ ಅವಕಾಶ ಕೊಡಿ ನಮಗೆ. ಕೋರ್ಟಲ್ಲಿ ಸುಳ್ಳು ದಾಖಲೆಯನ್ನು ಸಬ್ಮಿಟ್ ಮಾಡಿ ಕೋರ್ಟಿನ ನ್ಯಾಯಾಂಗದ ವ್ಯವಸ್ಥೆಗೂ ಕೂಡ ಮಣ್ಣನ್ನು ಎರಚಿದ್ದಾರೆ ಈ ಅತ್ಯಾಚಾರಿಗಳು. ಇದೇ ಕಾಮಂದರು, ಇದೇ ರೇಪಿಸ್ಟ್ಗಳು, ಇದೇ ಪಾಪಿಗಳು, ಇದೇ ಧರ್ಮಸ್ಥಳದ ಪಾಪಿಗಳು. ಇವರೆಲ್ಲ ರೇಪಿಸ್ಟರು. ನಾನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಅಂತೇಳಿ ಹೆಸರು ಕೂಡ ಹೇಳ್ತೇವೆ, ಬಿಡುದಲ್ಲ ಇನ್ನು ಮುಂದಕ್ಕೆ. ಜನ ಎದ್ರೆ ನಾವು ಎದ್ದೇಳ್ತೇವೆ, ಜನ ಬರ್ಲಿ ನಮ್ಮ ಜೊತೆಯಲ್ಲಿ. ಇದು ಜನಶಕ್ತಿ, ಗೊತ್ತಾಯ್ತಲ್ವಾ? ಈ ಜನಶಕ್ತಿಯಿಂದಲೇ ನಾವು ನ್ಯಾಯವನ್ನು ಜಗತ್ತಿಗೆ ತೋರಿಸ್ತೇವೆ. ಜಗತ್ತಿಗೆ ಏನು ತಾಯಿ ಅಂತ ಹೇಳಿದ್ರೆ ಇವ್ರಿಗೇನು, ಇವ್ರ ಮನೆಯಲ್ಲಿ ತಾಯಿ ಇಲ್ವಾ? ಅಪೃಪ್ತ ಹೆಣ್ಮಕ್ಳನ್ನು ರೇಪ್ ಮಾಡುದು, ಸಾವಿರ ಹುಡುಗಿಯರನ್ನು ಈ ಧರ್ಮಸ್ಥಳ ಗ್ರಾಮದಲ್ಲಿ ರೇಪ್ ಮಾಡಿದ್ದಾರೆ. ತಿಳ್ಕೊಳ್ಳಿ, ಇಡೀ ರಾಜ್ಯದ ಜನ ಅಲ್ಲ, ಇಡೀ ದೇಶದ ಜನ ತಿಳ್ಕೊಳ್ಬೇಕು. ಸಾವಿರ ಹೆಣ್ಮಕ್ಳನ್ನು, ಅದು ಕೂಡ ಮೈನರ್ದ ಎಲ್ಲಾ ಹೆಣ್ಣು ಮಕ್ಕಳನ್ನೇ ರೇಪ್ ಮಾಡಿಕೊಂಡಿದ್ದಾರೆ. ಇಲ್ಲಿ 18 ವರ್ಷದ ಕೆಳಗಿನ ಹೆಣ್ಮಕ್ಳನ್ನೇ ರೇಪ್ ಮಾಡಿಕೊಂಡಿದ್ದಾರೆ. ಇಂಥ 1000 ಉದಾಹರಣೆ ಬಿಡುವುದೇ ಇಲ್ಲ ಮುಂದಿನ ದಿನಗಳಲ್ಲಿ.